ಹಾಯ್ ಹಲೋ ವೀಕ್ಷಕರೇ. ಬೆಳಗ್ಗಿನ ಲೈವ್‌ನಲ್ಲಿ ಏನೇನ್ ನಡೆದಿದೆ ಮತ್ತು ಈ ವಾರ ಯಾವ ರೀತಿ ಟಾಸ್ಕ್ ಇರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಬೆಳಗ್ಗೆ ಎದ್ದ ಕೂಡಲೇ ಎಲ್ಲರೂ ವೇಕಪ್ ಸಾಂಗಿಗೆ ಡ್ಯಾನ್ಸ್ ಮಾಡುತ್ತಾರೆ. ತದನಂತರ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಕಾಕ್ರೋಚ್ ಸುದೀಪ್ ಅವರು ಈ ವಾರ ಮನೆ ಹೋಗಿದ್ದರಿಂದ ಸ್ವಲ್ಪ ಬೇಜಾರಾಗುತ್ತಾರೆ. ಮನೆಯವರೆಲ್ಲ ಸೇರಿ ಕಾಕ್ರೋಚ್ ಸುದೀಪ್ ಅವರನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಗಿಲ್ಲಿ ಅವರು ಹೇಳುತ್ತಾರೆ, ಕಾಕ್ರೋಚ್ ಸುದೀಪ್ ಅವರು ಹೋಗಿದ್ದು ನಮ್ಗೆ ಅಷ್ಟೊಂದೇನ್ ಬೇಜಾರಾಗಿಲ್ಲ. ಯಾಕೆಂದ್ರೆ ಅವರು ನಮ್ ಜೊತೆ ಅಷ್ಟೊಂದೇನ್ ಕ್ಲೋಸ್ ಆಗಿಲ್ಲ. ಹಾಗಾಗಿ ನಮಗೆ ಅಷ್ಟೊಂದೆಲ್ಲ ಬೇಜಾರಾಗಿಲ್ಲ ಅಂತ ಹೇಳ್ತಾರೆ. ವೀಕ್ಷಕರೇ, ಇನ್ನು ಈ ವಾರದ ಟಾಸ್ಕ್‌ಗೆ ಬರೋದಾದ್ರೆ, ಗಿಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕುಳಿತುಕೊಂಡಿರುತ್ತಾರೆ. ಆಗ ರಘು, ಮಾಳು, ಧನುಷ್, ಅಭಿ ಮತ್ತು ಸೂರಜ್ ಅವರು ಜಿಮ್ ಮಾಡುತ್ತಿರ್ತಾರೆ. 2 ದಿನ ಆದರೂ ಜೈಲ್ ಸೆಟಪ್ ತೆಗೆದಿರೋದಿಲ್ಲ. ಹಾಗಾಗಿ ಗಿಲ್ಲಿ ಅವರು ಧನುಷ್, ಸೂರಜ್, ಅಭಿಷೇಕ್ ಮತ್ತು ಕ್ಯಾಪ್ಟನ್ ಆದ ರಘು ಅವರಿಗೆ ಹೇಳುತ್ತಾರೆ. ಈ ವಾರ ಮೋಸ್ಟ್ಲಿ ಕಳ್ಳ ಮತ್ತು ಪೊಲೀಸ್ ಟಾಸ್ಕ್ ಇರಬಹುದು. ಸೀಸನ್ 7ರಲ್ಲಿ ಇತ್ತಲ್ಲ, ಹಾಗೆ ಕಳ್ಳ ಮತ್ತು ಪೊಲೀಸ್ ಟಾಸ್ಕ್ ಇರಬಹುದು. ಹಾಗಾಗಿ ಈ ವಾರ ಜೈಲ್ ಸೆಟಪ್ ತೆಗ್ದಿಲ್ಲ ಅಂತ ಹೇಳುತ್ತಾರೆ. ಸೇಮ್ ಟಾಸ್ಕ್ ಸೀಸನ್ 7ರಲ್ಲಿ ಶೈನ್ ಶೆಟ್ಟಿ ಸೀಸನ್ ಅಲ್ಲಿ ಇದೇ ಟಾಸ್ಕ್ ನಡೆದಿತ್ತು, ಕಳ್ಳ ಪೊಲೀಸ್ ಟಾಸ್ಕ್. ಆವಾಗ ಶೈನ್ ಶೆಟ್ಟಿ, ಪ್ರಿಯಾಂಕಾ, ರಾಜು ತಾಳಿಕೋಟೆ ಮತ್ತು ಚಂದನ್ ಅವರು ಪೊಲೀಸ್ ಆಗಿದ್ದರು ಮತ್ತು ಇನ್ನು ವಾಸುಕಿ, ಕುರಿ ಪ್ರತಾಪ್ ಮತ್ತು ದೀಪಿಕಾ ದಾಸ್ ಅವರು ಕಳ್ಳರಾಗಿದ್ದರು. ಇದೇ ತರ ಸೀಸನ್ 7 ಅಲ್ಲಿ ಟಾಸ್ಕ್ ನಡೆದಿತ್ತು. ಅದೇ ತರ ಈ ವಾರನೂ ನಡೀಬಹುದು ಎಂದು ಗಿಲ್ಲಿ ಅವರು ಹೇಳುತ್ತಿದ್ದರು. ವೀಕ್ಷಕರೇ, ಕಳ್ಳ ಪೊಲೀಸ ಟಾಸ್ಕ್ ಇನ್ನು ಕನ್ಫರ್ಮ್ ಆಗಿಲ್ಲ. ಆದ್ರೆ ಗಿಲ್ಲಿ ಅವರು ಜೈಲ್ 2 ದಿನ ಆದರೂ ಸೆಟಪ್ ತೆಗೆದ ಕಾರಣ ಈ ರೀತಿ ಹೇಳುತ್ತಾರೆ. ಈ ವಾರ ಯಾವ ಟಾಸ್ಕ್ ಇರುತ್ತದೆ ಮತ್ತು ಯಾರು ಗೆಲ್ಲುತ್ತಾರೆ ಎಂದು ನಾನು ಲೈವ್ ಅಪ್ಡೇಟ್ ಕೊಡುತ್ತಾ ಇರ್ತೀನಿ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಈ ಮನೆಯಲ್ಲಿ ನಿಮಗೆ ಯಾರು ಇಷ್ಟ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.